ಠಾಣೆಗೆ ಯಾವುದಾದರೂ ದೂರು ಬಂದಾಗ ನಮ್ಮ ಮೇಲಿನ ಅಧಿಕಾರಿಗಳು ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೆ, ಯಾವ ರೀತಿ ನ್ಯಾಯ ಕೊಡಿಸುತ್ತಾರೆ ಹಾಗೂ ಸಮಾಜದ ಜೊತೆ ಯಾವ ರೀತಿ ಹೊಂದಾಣಿಕೆ ಇರಬೇಕು ಬಗ್ಗೆ ನಮಗೆ ಸಹಾಯ ಆಗಲಿ ಎಂದು ಎಲ್ಲವನ್ನು ನಮ್ಮ ಟ್ರೈನಿಂಗ್ನಲ್ಲಿ ತಿಳಿಸಿಕೊಡುತ್ತಾರೆ ಎಂದು ಶಿವಾನಂದ್ ಹಾಗೂ ತರಬೇತಿ ಪಡೆಯುತ್ತಿರುವ ಪಿಎಸ್ಐಗಳು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ನಡೆದ ಪೊಲೀಸ್ ಮತ್ತು ಮಾಧ್ಯಮದೊಂದಿಗೆ ಸಂವಾದದಲ್ಲಿ ಹೊಸದಾಗಿ ಅಧಿಕಾರ ಸ್ವೀಕರಿಸಲು ತರಬೇತಿಗೆ ಬಂದಿರುವ ಪಿಎಸ್ಐಗಳು ತರಬೇತಿಯಲ್ಲಿ ತಮ್ಮ ಅನುಭವದ ಮಾತುಗಳನ್ನು ಹೇಳಿಕೊಂಡರು. ಇದೇ ವೇಳೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿ, ಈಗಾಗಲೇ ಪೊಲೀಸ್ ಪಿಎಸ್ಐ ಹುದ್ದೆಗಳಿಗೆ ಆಯ್ಕೆಗೊಂಡಿದ್ದು, ಈ ನಿಟ್ಟಿನಲ್ಲಿ ನಾವೆಲ್ಲ ತರಬೇತಿ ಪಡೆಯುತ್ತಿದ್ದೇವೆ. ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ಎಂದು 1 ತಿಂಗಳ ಕೋರ್ಸ್ ಪರಿಚಯಿಸಿದರು. ನಾವುಗಳು ಫೀಲ್ಡ್ನಲ್ಲಿ ಪೊಲೀಸ್ ಜವಾಬ್ದಾರಿ ಯಾವ ರೀತಿ ಇದೆ, ಇತರರೊಂದಿಗೆ ಯಾವ ರೀತಿ ಹೊಂದಿಕೊಂಡು ಹೋಗಬೇಕು, ಸಮಾಜದ ಜೊತೆ ಯಾವ ನಡೆಯಲ್ಲಿ ಹೊಂದಾಣಿಕೆ ಇರಬೇಕು ಬಗ್ಗೆ ತಿಳಿಯುವುದು ಮುಖ್ಯ ಉದ್ದೇಶವಾಗಿದೆ. ಕಳೆದ 1 ತಿಂಗಳಿನಿಂದ ಹಾಸನ ಜಿಲ್ಲೆಯಲ್ಲಿ ಇದ್ದು ಒಬ್ಬೊಬ್ಬರು ಒಂದೊಂದು ಪೊಲೀಸ್ ಠಾಣೆಗೆ ಹಾಕಿದ್ದು 1 ತಿಂಗಳು ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ತೆಗೆದುಕೊಳ್ಳಲಾಯಿತು ಎಂದರು. ಪೊಲೀಸ್ ಠಾಣೆಗೆ ಯಾವುದಾದರೂ ದೂರು ಬಂದಾಗ ನಮ್ಮ ಮೇಲಿನ ಅಧಿಕಾರಿಗಳು ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೆ, ಯಾವ ರೀತಿ ನ್ಯಾಯ ಕೊಡಿಸುತ್ತಾರೆ ಬಗ್ಗೆ ನಮಗೆ ಸಹಾಯ ಆಗಲಿ ಎಂದು ಎಲ್ಲವನ್ನು ನಮ್ಮ ಟ್ರೈನಿಂಗ್ನಲ್ಲಿ ತಿಳಿಸಿಕೊಡುತ್ತಾರೆ. ಈ ತಿಂಗಳಿನಲ್ಲಿ ನಮಗೆ ಆಗಿರುವ ಅನುಭವ, ಇನ್ನು ಮುಂದೆ 6 ತಿಂಗಳ ತರಬೇತಿ ಇದೆ. ಯಾವ ರೀತಿ ಫೋಕಸ್ ಮಾಡಬೇಕು, ಇದರಲ್ಲಿ ವಿವಿಧ ರೀತಿಯ ಕೋರ್ಸ್ಗಳು ಇರುತ್ತದೆ. ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಮುಂದೆ ನಮಗೆ ಹೆಚ್ಚಿನ ಮಾಹಿತಿ ಸಿಗಲಿದೆ. ಮುಂದಿನ 6 ತಿಂಗಳ ಕೋರ್ಸ್ನಲ್ಲಿ ನಮ್ಮನ್ನು ನಾವು ಗಟ್ಟಿಗೊಳಿಸುವುದಕ್ಕೆ ಈ ಒಂದು ಪ್ರಯತ್ನ ಆಗಿದೆ ಎಂದು ಹೇಳಿದರು. ಪೊಲೀಸ್ ಇಲಾಖೆಯಲ್ಲಿ ದಕ್ಷವಾಗಿ ಕಾರ್ಯನಿರ್ವಹಿಸಬೇಕಾದರೆ ಮೀಡಿಯಾ ಸಹಕಾರ ಅತ್ಯಂತ ಪ್ರಮುಖವಾಗಿದೆ. ಮೀಡಿಯಾ ಜೊತೆ ಯಾವ ರೀತಿ ಹೊಂದಿಕೊಂಡು ಹೋಗಬೇಕು ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದೇವೆ. ನಾವು ಹೇಗೆ ಅದೇ ರೀತಿ ಮೀಡಿಯಾದವರು ಕೂಡ ಫ್ರೆಂಡ್ಲಿ ವಾರಿಯರ್ಸ್ ತರ ನೀವು ಕೂಡ ಕೆಲಸ ಮಾಡುತ್ತಿದ್ದೀರಾ. ಸದ್ಯಕ್ಕೆ ನಾವು ಈ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕಾಗಿದೆ ಎಂದರು. ಪೊಲೀಸ್ ತರಬೇತಿ ಪಡೆದು ನೇರವಾಗಿ ಕೆಲಸ ಮಾಡುವುದು ಕಷ್ಟ. ಈ ನಿಟ್ಟಿನಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ತರಬೇತಿ ಕೊಡುತ್ತಿದ್ದಾರೆ. ಧೈರ್ಯ ಬರುವುದಕ್ಕೆ ಟ್ರೈನಿಂಗ್ ಇದೆ. ಎಂತಹ ಸಂಕಷ್ಟದ ಪರಿಸ್ಥಿತಿ ಬಂದರೂ ಹೇಗೆ ಎದುರಿಸಬೇಕು ಬಗ್ಗೆ ತಿಳಿಸಿಕೊಡುತ್ತಾರೆ. ನಾವೇ ಮನೆಗೆ ಹೋಗಿ ಪರಿಹಾರ ನೀಡಿ ಸಮಸ್ಯೆ ಬಗೆಹರಿಸಬೇಕು ಎಂಬುದು ಪೊಲೀಸ್ ಉದ್ದೇಶವಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗಳಿಗೆ ತರಬೇತಿಗೆ ಬಂದಿರುವ ಪಿಎಸ್ಐಗಳು ಪಟಾಪಟ್ ಉತ್ತರಿಸಿದರು. ಇಂಡೋರ್ ಕ್ಲಾಸಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ಈ 1 ತಿಂಗಳಲ್ಲಿ ತಿಳ್ಕೊಂಡ್ವಿ. ಇವಾಗ ಹೊಸದಾಗಿ ಕ್ರಿಮಿನಲ್ ಲಾಸ್ ಇಂಟ್ರೊಡ್ಯೂಸ್ ಆಗಿದೆ, BNS, BNSS, BSc ಅಂತ. ಅವುಗಳನ್ನ ತಿಳ್ಕೊಂಡ್ರೇನೆ ನಾವು ನಾಳೆ ಇಲ್ಲಿ ಬಂದು ಕೆಲಸ ಮಾಡಕ್ ಹೆಲ್ಪ್ ಆಗುತ್ತೆ. ಸೊ ಅದನ್ನ ನಾವು ಫೋಕಸ್ ಮಾಡಿ ನೆಕ್ಸ್ಟ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ತರಬೇತಿಯಲ್ಲಿ ನಾವು ನೆಕ್ಸ್ಟ್ ನಮ್ಮ ನಿರ್ದೇಶಕರಿಗೆ ಅವುಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳೋದು. ಯಾಕಂದ್ರೆ 1 ತಿಂಗಳಲ್ಲಿ ನಾವು ಅದನ್ನ ತಿಳ್ಕೊಂಡಿದ್ದೀವಿ. ನಮ್ಮ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಅವ್ರು ಯಾವ ತರ ಕಾರ್ಯನಿರ್ವಹಣೆ ಮಾಡ್ತಿದ್ರು ಅನ್ನೋದನ್ನ ನಾವು ತಿಳ್ಕೊಂಡು ನೆಕ್ಸ್ಟ್ ಅದು ನಮ್ಗೆ ಟ್ರೈನಿಂಗ್ ಅಲ್ಲಿ ಯಾವ ತರ ನಾವು ಅದನ್ನ ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಬಂದಿದ್ದು. ಇದೇ ಉದ್ದೇಶದಿಂದ 1 ತಿಂಗಳು ನಮ್ಗೆ ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ಅಂತ ಹೇಳ್ಬಿಟ್ಟು 1 ತಿಂಗಳು ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವು 1 ತಿಂಗಳಿಂದ ಹಾಸನಲ್ಲಿದ್ದು ಅದನ್ನ ತಿಳ್ಕೊಂಡು ಇವಾಗ ನೆಕ್ಸ್ಟ್ ನಮ್ಮ ತರಬೇತಿ ಏನಿದೆ, ಇನ್ನು ಮುಂದಿನ 6 ತಿಂಗಳ ತರಬೇತಿಯಲ್ಲಿ ಅವುಗಳನ್ನ ಹೆಚ್ಚಿಗೆ ಫೋಕಸ್ ಮಾಡಿ ನಮ್ಮನ್ನ ನಾವು ಸ್ವಲ್ಪ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಈ ಒಂದು ಪ್ರಯತ್ನ ಇದೆ. ಈ ಸ್ಯಾಂಡ್ವಿಚ್ ಕೋರ್ಸ್ ಅನ್ನೋದು ಒಂದು ಸಣ್ಣ ಪ್ರಯತ್ನ. ಸಂವಾದದಲ್ಲಿ ತರಬೇತಿ ಪಡೆಯಲು ಆಗಮಿಸಿರುವ ಪಿಎಸ್ಐ ಶಿವಾನಂದ್, ಶಿವರಾಜ್ ಪಾಟೀಲ್, ಶಿವಕುಮಾರ್, ಶಿವರಾಮ್, ಶಿವಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.